ಸಮಂಜಸವಾದ ಉತ್ತರ ಕೊಡ್ತೀವಿ. ಅವರೇನು ಹೋರಾಟ ಮಾಡ್ತಾರೆ ಬೆಳಗಾವಿ ಅಧಿವೇಶನದಲ್ಲಿ, ಅದಕ್ಕೆ ಸಮಂಜಸವಾದ ಉತ್ತರವನ್ನು ಸರ್ಕಾರ ಕೊಡುತ್ತೆ. ಏನು ಅದಕ್ಕೇನು ತೊಂದರೆ ಇಲ್ಲ. ಬಿಜೆಪಿ 2 ಟೀಮ್ಗಳಾಗಿದ್ದಾರೆ, ವಿಜೇಂದ್ರ ಅವರು. ಅಂದರೆ ಅವ್ರಲ್ಲಿ ಸಮನ್ವಯ ಇದೆ ಇಲ್ವಾ? ಇಲ್ಲ, ಅವರು ಅದನ್ನು ಸರಿ ಮಾಡಿಕೊಳ್ಳಿ ಮೊದಲು. ನಮಗೆ ಬುದ್ಧಿ ಹೇಳೋ ಬದಲು ಅವರು ಸ್ವಲ್ಪ ಸರಿ ಮಾಡಿಕೊಂಡ್ರೆ ಆ ಪಕ್ಷಕ್ಕೂ ಒಳ್ಳೆಯದು, ನಮಗೆ ಪೊಲಿಟಿಕ್ಸಿಗೆ ಒಳ್ಳೆಯದು. ಸರ್, ಈಗ ನೀವು 40% ಸರ್ಕಾರ ಬಿಜೆಪಿ ಸರ್ಕಾರದಲ್ಲಿ ಆರೋಪ ಮಾಡಿದೆ. ಅಂಬಿಕಾಪತಿ ಅವರು ಕೂಡ ಗುತ್ತಿಗೆ ಸಂಘದ ಅಧ್ಯಕ್ಷರು ಆರೋಪ ಮಾಡಿದ್ದಾರೆ. ಆದ್ರೆ ಇದೀಗ ಲೋಕಗೆ ಒಂದು ತನಿಖೆ ಅಂದ್ರೆ ತನಿಖಾಧಿಕಾರಿಗಳು ವರದಿ ಸಲ್ಲಿಸಿದ್ದಾರೆ. ಇದು ಆಧಾರ ರಹಿತವಾದಂತಹ ಆರೋಪ ಅನ್ನುವಂಥದ್ದು ವರದಿ ಸಲ್ಲಿಸಿದ್ದಾರೆ. ಅಲ್ಲ, ನಾನು ವರದಿ ನೋಡಿಲ್ಲ, ಆದರೆ ನಾವು ಮೊದಲಿಂದನೂ ಹೇಳ್ಕೊಂಡೇ ಬಂದಿದ್ದೀವಿ. ನಾವು 40% ಸರ್ಕಾರ ಅಂತ ನಾವು ಹೇಳುವಾಗ ನಾವು ಕೆಲವು ಆಧಾರ ಇಟ್ಕೊಂಡು ಹೇಳಿದ್ದೋ. ನಾವು ಸುಮ್ಮನೆ ಏನೋ ಒಂದು ಸ್ಟೇಟ್ಮೆಂಟ್ ಮಾಡೋ ರೀತಿಯಲ್ಲಿ ಹೇಳಿರಲಿಲ್ಲ. ಆದರೆ ಅವ್ರು ಹೇಳಿದ್ದು ಇಲ್ಲ, ಇದು 40%ಗಿಂತ ಹೆಚ್ಚು ಇದು ಮಾಡೋ ಸರ್ಕಾರ ಇದು ಅಂತ ನಮ್ಮ ಮೇಲೆ ಏನು ಹೇಳಿದರು, ಅದೆಲ್ಲ ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು ಅಂತ ನಾವು ಪದೇ ಪದೇ ಹೇಳ್ಕೊಂಡೇ ಬಂದಿದ್ವು. ಈಗ ವರದಿಯಲ್ಲಿ ಆ ರೀತಿ ಬಂದಿದೆ ಅಂದರೆ ಅವರು ಅರ್ಥ ಮಾಡ್ಕೋಬೇಕು. ಸರ್, ಇಷ್ಟು ದಿನ ಜಮೀರ್ ಅವರ ಒಂದು ಹೇಳಿಕೆ ಸಾಕಷ್ಟು ಚರ್ಚೆ ಮಾಡಿತು. ಚನ್ನಪಟ್ಟಣದಲ್ಲಿ ಒಂದಿಷ್ಟು ಬದಲಾವಣೆ ಅನ್ನುವಂತಹ ವಿಚಾರವಾಗೂ ಕೂಡ ಚರ್ಚೆ ಆಗ್ತಿದೆ. ಇಷ್ಟು ದಿನ ಅಂದ್ರೆ ಹೇಳಿಕೆ ಕೊಟ್ಟ ದಿನದಿಂದಲೂ ಸುಮ್ಮನಿದ್ದಂತಹ ಕುಮಾರಸ್ವಾಮಿ ಅವರು ನಿನ್ನೆ ಏಕಾಏಕಿ ಮಾತಾಡಿದ್ದಾರೆ. ಮಂತ್ರಿಗಳು ಸಮರ್ಥನೆ ಮಾಡ್ಕೊಳ್ಳೋ ವಿಚಾರಕ್ಕೆ ಬೈದಿದ್ದಾರೆ. ಒಂದ್ ರೀತಿ 3-4 ಸಚಿವರಿಗೆ ನೇರವಾಗಿ ವಾಗ್ದಾಳಿ ಮಾಡಿದ್ದಾರೆ. ಇದೆಲ್ಲ ಒಂದ್ ಕಡೆ ಸ್ಟ್ರಾಟಜಿ ಅಂತ ಅನ್ನಿಸ್ತಾ ಅನ್ನುವಂಥದ್ದು. ನಾನು ಕುಮಾರಸ್ವಾಮಿ ಅವರ ಹೇಳಿಕೆಗಳಿಗೆ ನಾನು ಯಾವ ರೀತಿ ರಿಯಾಕ್ಟ್ ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ನನಗೆ. ಯಾಕೆಂದರೆ ಅವರು ಒಂದೊಂದು ಸಂದರ್ಭದಲ್ಲಿ ಒಂದೊಂದು ಹೇಳಿಕೆಗಳನ್ನು ಕೊಡ್ತಾ ಇರ್ತಾರೆ. ಹಾಗಾಗಿ ಅದಕ್ಕೆ ರಿಯಾಕ್ಟ್ ಮಾಡದೇ ಇರೋದೇ ಒಳ್ಳೆಯದು. ಮಹಾರಾಷ್ಟ್ರದಲ್ಲಿ ಹೇಗಿದೆ? ನಮ್ಮ ಮಹಾವಿಕಾಸ್ ಅಘಾಡಿ ಏನು ನಾವು ಒಟ್ಟಿಗೆ ಬಂದಿದ್ದೇವೆ, ಕಾಂಗ್ರೆಸ್ ಪಕ್ಷ ಮತ್ತು NCP ಶರದ್ ಪವಾರ್ ಮತ್ತು ಉದ್ಧವ್ ಠಾಕ್ರೆ, ನಾವೆಲ್ಲ ಏನು ಒಟ್ಟಿಗೆ ಬಂದಿದ್ದೇವೆ, ನಾವು ಸರ್ಕಾರವನ್ನು ರಚನೆ ಮಾಡ್ತೇವೆ ಅನ್ನುವಂಥ ವಿಶ್ವಾಸ ಇದೆ. ಮೊನ್ನೆ ಒಂದು ಸರ್ವೆ ರಿಪೋರ್ಟ್ ಕೂಡ ಬಂದಿತ್ತು, ಅಲ್ಲಿ ನಾನು ಗಮನಿಸಿದಾಗ 288 ಸೀಟ್ಗೆ 162 ಸೀಟು ಈ NDA ಮಹಾವಿಕಾಸ್ ಅಘಾಡಿಯವರು ಬರ್ತಾರೆ ಅಂದರೆ ಸರ್ಕಾರ ಮಾಡ್ತಾರೆ ಅಂತೇಳಿ ಅಲ್ಲಿ ವರದಿ ನೋಡಿದೆ. ಬಟ್ ಜನ ಮಾತಾಡ್ತಿದ್ದು, ನಾನು ಜನಗಳ ಜೊತೆಯಲ್ಲಿ ಇಂಟ್ರ್ಯಾಕ್ಟ್ ಮಾಡಿದ್ದು, ಮೀಡಿಯಾ ಸ್ನೇಹಿತರ ಜೊತೆ ಇಂಟ್ರ್ಯಾಕ್ಟ್ ಮಾಡಿದ್ದು, ಅದನ್ನು ಗಮನಿಸಿದಾಗ ಜನ ಬದಲಾವಣೆಯನ್ನು ಬಯಸಿದ್ದಾರೆ. ಹಿಂದಿನ ಸರ್ಕಾರ ತುಂಬ ಭ್ರಷ್ಟ ಸರ್ಕಾರ ಆಗಿತ್ತು. ಲೋಕನಾಥ್ ಶಿಂದೆ ಅವರು ತುಂಬ ಕರಪ್ಷನ್ನಲ್ಲಿ ಇನ್ವಾಲ್ವ್ ಆಗಿದ್ದರು. ಇದನ್ನು ಬದಲಾಯಿಸಬೇಕು, ಅದಕ್ಕೆ BJP ಕೈ ಜೋಡಿಸಿತ್ತು ಅಂಥೇಳಿ ಎಲ್ಲ ಮಾತಾಡ್ಕೊಂಡಿದ್ದಾರೆ. ಅದನ್ನು ಕೇಳಿದೆ. ಹಾಗಾಗಿ ಬದಲಾವಣೆ ಅಲ್ಲಿ ಆಗುತ್ತೆ ಅಂತಕ್ಕನ್ನೋದು ನಮ್ಮ ವಿಶ್ವಾಸ. ನನಗೂ ಕೂಡ ಹಾಗೆ ಅನಿಸುತ್ತೆ. ಇದು ಸಚಿವ ಸಂಪುಟ ಪುನರ್ರಚನೆ ಆಗುವಂಥ ಹಿರಿಯ ಶಾಸಕರು